ಪ್ರಪಂಚದಲ್ಲಿರುವ ಲಕ್ಷಾಂತರ ಜನ ಆ ಒಂದೇ ಸಲ ಒಂದೇ ದಿನ ಖುಷಿಯಿಂದ ಕುಣಿಯುವ, ಹೊಸ ಬಟ್ಟೆ ಹಾಕ್ಕೊಳ್ಳುವ ಮತ್ತು ಸಿಹಿ ತಿನ್ನುವ ಒಂದು ದೊಡ್ಡ ಪಾರ್ಟಿ ಬಗ್ಗೆ ಒಮ್ಮೆ ಯೋಚನೆ ಮಾಡೋಣ. ಹ್ಮ್ ಖಂಡಿತ ಅದೊಂದು ಅದ್ಭುತವಾದ ವಿಷಯ. ಅಂದ್ರೆ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವೆಲ್ಲರೂ ಅಷ್ಟು ಇಷ್ಟಪಡುವ ಹಬ್ಬಗಳ ಬಗ್ಗೆ ಮತ್ತು ಅವುಗಳ ಹಿಂದಿರುವ ಅಸಲಿ ಕಾರಣಗಳ ಬಗ್ಗೆ ಮಾತಾಡೋಣ. ಹಬ್ಬಗಳಲ್ಲಿ ಈ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಯಾಕಿರುತ್ತೆ ಅಂದ್ರೆ ಎಲ್ಲರೂ ಯಾಕೆ ಒಟ್ಟಿಗೆ ಸೇರಿ ಸಂಭ್ರಮಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದು, ಹಬ್ಬಗಳು ಅಂದ್ರೆ ಆ, ಕೇವಲ ಕ್ಯಾಲೆಂಡರ್ನಲ್ಲಿರುವ ರಜೆ ದಿನಗಳಲ್ಲ, ಅವು ಶುರುವಾಗೋದೇ ನಮ್ಮ ಪ್ರಕೃತಿಯಿಂದ ಅಂತ ಹೇಳ್ಬೋದು. ಇಲ್ಲಿ ನಾವು ಮುಖ್ಯವಾಗಿ ಹಬ್ಬಗಳ ಸೀಸನಲ್ ನೇಚರ್ ಗಮನಿಸಬೇಕು. ಸೀಸನಲ್ ನೇಚರ್ ಅಂದ್ರೆ ಋತುಮಾನಕ್ಕೆ ತಕ್ಕಂತೆ ಬರುವಂತಹದ್ದು ಅಲ್ವಾ? ಸರಿಯಾಗಿ ಹೇಳಿದ್ರಿ. ಚಳಿಗಾಲ ಮುಗಿದು ಸ್ಪ್ರಿಂಗ್ ಸೀಸನ್ ಬಂದಾಗ ಆ ಮರಗಳಲ್ಲಿ ಹೊಸ ಎಲೆಗಳು, ಬಣ್ಣ ಬಣ್ಣದ ಹೂವುಗಳು ಚಿಗುಡ್ತವೆ. ಹೌದು ಹೌದು. ಅಂದ್ರೆ ಭೂಮಿ ತನ್ನ ಹಳೆಯ ವಾತಾವರಣವನ್ನು ಬಿಟ್ಟು ಹೊಸ ವಾತಾವರಣಕ್ಕೆ ಕಾಲಿಡ್ತದೆ. ಅರೆ, ಅಂದ್ರೆ ಪ್ರಕೃತಿಯಲ್ಲಿ ಆಗುವ ಈ ಚೇಂಜ್ ಇನ್ ಸರೌಂಡಿಂಗ್ಸ್ ನಮ್ಗೆ ಒಂದು ದೊಡ್ಡ ಸಿಗ್ನಲ್ ಕೊಡುತ್ತೆ ಅಂತಾಯ್ತು. ಖಂಡಿತ ಒಂದು ದೊಡ್ಡ ಸಿಗ್ನಲ್. ಮಳೆಗಾಲ ಮುಗಿದು ಬೆಳೆ ಕೈಗೆ ಬಂದಾಗ ಆ ರೈತರಿಗೆ ಎಲ್ಲಿಲ್ಲದ ಖುಷಿ ತರುತ್ತದೆ. ಅಂದ್ರೆ ಮರಗಳು ಹಸಿರು ಬಣ್ಣದ ಹೊಸ ಪಾರ್ಟಿ ಡ್ರೆಸ್ ಹಾಕೊಂಡಾಗ ನಾವು ಕೂಡ ಆ ಹೊಸ ವಾತಾವರಣಕ್ಕೆ ಹಲೋ ಹೇಳಲು ಪಾರ್ಟಿ ಮಾಡ್ತೀವಿ ಅಲ್ವಾ? ಇದು ಭೂಮಿ ನಮ್ಗೆ ಕೊಡುವ ಆಮಂತ್ರಣ. ನಿಜಕ್ಕೂ ಅದ್ಭುತವಾದ ಹೋಲಿಕೆ ಇದು. ಬೆಳೆ ಬಂದಾಗ ಆ ಖುಷಿಯನ್ನು ಆಚರಿಸುವ ವಿಧಾನವಿದು. ಆದರೆ ಇಲ್ಲಿ ಗಮನಿಸಬೇಕಾದ ರೋಚಕವಾದ ವಿಷಯ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ತರಹ ಥ್ಯಾಂಕ್ಸ್ ಹೇಳೋದಿಲ್ಲ. ಓಹೋ, ಹೌದಲ್ವಾ? ಪ್ರತಿಯೊಂದು ಜಾಗದಲ್ಲಿ ಆಚರಣೆಯ ರೀತಿ ಬದಲಾಗುತ್ತೆ. ಇದನ್ನೇ ನಾವು ಕಲ್ಚರಲ್ ಡೈವರ್ಸಿಟಿ ಅಂತ ಕರೆಯೋದು. ಒಂದ್ ನಿಮಿಷ, ನನ್ನ ತಲೆಯಲ್ಲೂ ಇದೇ ಪ್ರಶ್ನೆ ಓಡಿತ್ತು. ಭೂಮಿ ಒಂದೇ, ಪ್ರಕೃತಿ ಒಂದೇ ಆದರೂ ನಾವ್ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಹಬ್ಬ ಮಾಡ್ತೀವಿ? ಎಲ್ಲರೂ ಒಂದೇ ತರಹ ಆಚರಿಸ್ಬೋದಲ್ಲ? ಅದಕ್ಕೆ ಕಾರಣ ಆಯಾ ಜಾಗದ ಹವಾಮಾನ ಮತ್ತು ಕಲ್ಚರಲ್ ಪ್ರಾಕ್ಟೀಸಸ್. ನಮ್ಮ ಭಾರತದಂತಹ ದೇಶ ಬಹಳ ದೊಡ್ಡದಲ್ವಾ? ಬೇರೆ ಬೇರೆ ಕಡೆ ಹವಾಮಾನ, ಬೆಳೆಯುವ ಬೆಳೆಗಳು ಬೇರೆ ಬೇರೆಯಾಗಿರ್ತವೆ. ಓ, ಅರ್ಥವಾಯ್ತು. ದಕ್ಷಿಣ ಭಾರತದಲ್ಲಿ ಭತ್ತ ಬೆಳೆಯುತ್ತಾರೆ, ಉತ್ತರ ಭಾರತದಲ್ಲಿ ಗೋಧಿ ಬೆಳೆಯುತ್ತಾರೆ. ಆಯಾ ಜಾಗದ ಹವಾಮಾನ ಮತ್ತು ಆಹಾರಕ್ಕೆ ತಕ್ಕಂತೆ ನಮ್ಮಲ್ಲಿ ರೀಜನಲ್ ಫೆಸ್ಟಿವಲ್ಸ್ ಹುಟ್ಕೊಂಡ್ವು. ವಾವ್, ಈಗ ಲಿಂಕ್ ಸಿಕ್ತು. ದಕ್ಷಿಣದಲ್ಲಿ ಆ ಹೊಸ ಅಕ್ಕಿ ಬಂದಾಗ ಪೊಂಗಲ್ ಆಚರಿಸಿದರೆ, ಉತ್ತರದಲ್ಲಿ ಗೋಧಿ ಬೆಳೆ ಬಂದಾಗ ಬೈಸಾಖಿ ಆಚರಿಸ್ತಾರೆ. ಹೌದು. ವಸಂತ ಕಾಲದಲ್ಲಿ ಪ್ರಕೃತಿ ಬಣ್ಣ ಬಣ್ಣದ ಹೂವುಗಳಿಂದ ತುಂಬಿರುವಾಗ ನಾವು ಬಣ್ಣಗಳನ್ನು ಎರಚಿ ಹೋಲಿ ಆಡ್ತೇವೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವೇ ನಮ್ಮ ಹಬ್ಬಗಳನ್ನು ಡಿಸೈನ್ ಮಾಡ್ತದೆ. ಖಂಡಿತ. ಜೊತೆಗೆ ನಮ್ಮ ಅಜ್ಜ ಅಜ್ಜಿಯರ ಕಾಲದಿಂದ ಬಂದ ಫೆಸ್ಟಿವ್ ಕಸ್ಟಮ್ಸ್ ಕೂಡ ಸೇರ್ಕೊಳ್ತವೆ. ಅಂದ್ರೆ ಆ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವುದು, ಮಾವಿನ ಎಲೆಗಳಿಂದ ತೋರಣ ಕಟ್ಟುವುದು. ಹೌದು. ಮನೆ ಮುಂದೆ ದೊಡ್ಡ ರಂಗೋಲಿ ಬಿಡಿಸೋದು, ಇವೆಲ್ಲವೂ ಕೇವಲ ಅಲಂಕಾರ ಅಲ್ಲ, ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧವನ್ನು ಉಳಿಸುವ ಪದ್ಧತಿಗಳು. ಹಬ್ಬ ಅಂದ ತಕ್ಷಣ ನಾವು ಪ್ರತಿದಿನ ಹಾಕುವ ಆ ಯೂನಿಫಾರ್ಮ್ ಅಥವಾ ಮಾಮೂಲಿ ಬಟ್ಟೆಗಳನ್ನು ಪಕ್ಕಕ್ಕಿಟ್ಟು ರೇಷ್ಮೆ ಲಂಗ, ಲೆಹೆಂಗಾ ಅಥವಾ ಕುರ್ತಾದಂತಹ ಟ್ರೆಡಿಷನಲ್ ಕ್ಲೋಥಿಂಗ್ ಧರಿಸ್ತೇವೆ. ಅಷ್ಟೇ ಅಲ್ಲ, ಆ ಊಟದ ಬಗ್ಗೆ ಮರಿಬಾರದು. ಹೌದು. ಅಷ್ಟೊತ್ತಿಗಾಗಲೇ ಅಡುಗೆ ಮನೆಯಿಂದ ಲಡ್ಡು, ಪಾಯಸ, ಗುಜಿಯಾದಂತಹ ಫೆಸ್ಟಿವಲ್ ಫುಡ್ಸ್ ಘಮಲು ಇಡೀ ಮನೆಗೆ ಹರಡಿಲ್ತದೆ. ಆ ಊಟದ ಹಿಂದೆಯೂ ಒಂದು ದೊಡ್ಡ ವಿಜ್ಞಾನವಿದೆ. ಮನೆಯವರೆಲ್ಲ ಸೇರಿ ಕುಕಿಂಗ್ ಟುಗೆದರ್ ಮಾಡಿದಾಗ ಏನಾಗುತ್ತೆ ಒಮ್ಮೆ ಯೋಚನೆ ಮಾಡೋಣ. ಎಲ್ಲರೂ ಬ್ಯುಸಿ ಆಗ್ತಾರೆ. ಹೌದು. ಒಬ್ರು ಕಾಯಿ ತುರಿತಾರೆ, ಇನ್ನೊಬ್ಬರು ಬೆಲ್ಲಪಾಕ ಮಾಡ್ತಾರೆ. ಹಬ್ಬದ ಅಡಿಗೆ ಮಾಡುವುದು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಲ್ಲ, ಬದಲಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಕಷ್ಟಪಟ್ಟು ಕೆಲಸ ಮಾಡೋಲು ಕಲಿಯುವ ಒಂದು ಪಾಠ. ಅಂದ್ರೆ ಒಟ್ಟಿಗೆ ಕೆಲ್ಸ ಮಾಡೋದ್ರಿಂದ ಆ ಟ್ರೆಡಿಷನಲ್ ಫುಡ್ಸ್ ರುಚಿ ಇನ್ನಷ್ಟು ಹೆಚ್ಚಾಗ್ತದೆ ಅಂತೀರಾ? ಹೌದು, 100ಕ್ಕೆ 100 ನಿಜ. ಒಟ್ಟಿಗೆ ಅಡಿಗೆ ಮಾಡೋದ್ರಿಂದ ಕೆಲ್ಸವೂ ಬೇಗ ಆಗುತ್ತೆ, ಜೊತೆಗೆ ನಮ್ಮ ಸಂಬಂಧಗಳು ಇನ್ನಷ್ಟು ಹತ್ತಿರವಾಗ್ತವೆ. ಇದನ್ನೇ ನಾವು ಸೋಷಿಯಲ್ ಬಾಂಡಿಂಗ್ ಅನ್ನೋದು. ಖಂಡಿತ. ಇತ್ತೀಚೆಗೆ ಎಲ್ಲರೂ ಅವರವರ ಶಾಲೆ, ಆಫೀಸ್ ಅಂತ ಬ್ಯುಸಿ ಇರ್ತಾರೆ. ಹಬ್ಬಗಳು ಒಂದು ದೊಡ್ಡ ಮ್ಯಾಗ್ನೆಟ್ ತರಹ ಎಲ್ಲರನ್ನೂ ಒಂದೇ ಕಡೆಗೆ ಸೆಳೆಯುತ್ತಲ್ವಾ? ಅದಕ್ಕಾಗಿಯೇ ಫ್ಯಾಮಿಲಿ ಗ್ಯಾದರಿಂಗ್ಸ್ ಬಹಳ ಮುಖ್ಯವಾಗ್ತವೆ. ದೂರದ ಊರಿನಲ್ಲಿರುವ ಸಂಬಂಧಿಕರು, ಸ್ನೇಹಿತರು ಹಬ್ಬದ ದಿನ ಮನೆಗೆ ಬರ್ತಾರೆ. ಆಮೇಲೆ ನಾವಷ್ಟೇ ಊಟ ಮಾಡುವುದಲ್ಲ, ಪಕ್ಕದ ಮನೆಯವರೆಗೂ ನಾವು ಮಾಡಿದ ಸಿಹಿಯನ್ನ ಹಂಚುತ್ತೇವೆ. ಹೌದು, ಎಲ್ಲರೂ ಸೇರಿ ಕುಣಿದು ಹಾಡುತ್ತೇವೆ. ಇದು ನಿಜವಾದ ಕಮ್ಯುನಿಟಿ ಸೆಲೆಬ್ರೇಷನ್ಸ್. ಮನುಷ್ಯರು ಎಲ್ರೂ ಜೊತೆ ಪ್ರೀತಿಯಿಂದ ಒಟ್ಟಿಗೆ ಬದುಕಬೇಕು ಎನ್ನುವುದನ್ನ ಹಬ್ಬಗಳು ನಮಗೆ ಕಲಿಸ್ತವೆ. ಹಬ್ಬವೆಂದ್ರೆ ಬರೀ ನಮಗಾಗಿ ಆಚರಿಸುವುದಲ್ಲ,
ನಮ್ಮಲ್ಲಿರುವುದನ್ನು ಬೇರೆಯವರೊಂದಿಗೆ ಹಂಚಿಕೊಂಡು ಎಲ್ಲರ ಮುಖದಲ್ಲಿ ನಗು ತರುವುದು. ಇಷ್ಟು ಹೊತ್ತು ನಾವು ಆಚರಿಸುವ ಹಬ್ಬಗಳ ಬಗ್ಗೆ ಮಾತನಾಡಿದೆವು. ಹ್ಮ್ ಆದ್ರೆ ಕೊನೆಯದಾಗಿ ಒಂದು ಅದ್ಭುತವಾದ ಕಲ್ಪನೆ ಮಾಡೋಣ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಕೂಡ ಋತುಗಳು ಬದಲಾದಾಗ, ಕಾಡಿನಲ್ಲಿ ಹೊಸ ಹಣ್ಣುಗಳು ಬಿಟ್ಟಾಗ ಒಟ್ಟಿಗೆ ಸೇರಿ ತಮಗಾಗಿಯೇ ಒಂದು ದೊಡ್ಡ ಹಬ್ಬವನ್ನು ಆಚರಿಸಿಕೊಂಡ್ರೆ ಹೇಗಿರುತ್ತೆ? ವಾವ್, ಅದೊಂದು ಮಜಾವಾದ ಕಲ್ಪನೆ. ಆನೆ, ಕೋತಿ, ಜಿಂಕೆಗಳೆಲ್ಲಾ ಸೇರಿ ಮಾಡುವ ಆ ಪಾರ್ಟಿಯ ಫೆಸ್ಟಿವ್ ಕಸ್ಟಮ್ಸ್ ಏನಾಗಿರಬಹುದು ಮತ್ತು ಅವು ಯಾವ ರೀತಿಯ ಹೊಸ ಸಿಹಿ ತಿಂಡಿ ಮಾಡಬಹುದು ಎಂಬುದನ್ನು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳೋಣ.